ಮಲ್ನಾಡಿನ ಮಲೆನಾಗೆ ಇತ್ತೊಂದು ಸುಮ್ನ ಹಳ್ಳಿ. ಆ ಹಳ್ಳಿ ಎಲ್ಲ ಜನರು ಲೋಕನೇ ಗೊತ್ತಿಲ್ದವರು. ಅದ್ರೊಳಗೆ ಮುದುಕಿಯೊಬ್ಳು ದೌಲತ್ತಿನ ಮೇರಿದಿದ್ಲು. ಅವಳಂತೂ ಬೂಗಾಟಿ ಚಂಬಗಾತಿ. ಆ ಮುದುಕಿ ಚಂದದ ಕೋಳಿ ಸಾಕಿರಲು, ಆ ಕೋಳಿ ಕೊಕ್ಕು ಅಂತ ಕೂಗುತ್ತಿರಲು, ಅದರಿಂದಲೇ ಊರು ಸೂರ್ಯ ಮೂಡ್ತೈತೆಂದು, ತನ್ನಿಂದಲೇ ಊರು ಬೆಳಕು ಕಾಣ್ತೈತೆಂದು, ತನ್ನಿಂದಲೇ ಹಳ್ಳಿ ಎಲ್ಲ ತಾನಿಲ್ಲದೆ ಬದುಕೇ ಇಲ್ಲ ಅನ್ಕೊಂಡೆ ಸೊಕ್ನಿಂದ ಮೆರೀತಿದಳು. ಮಲ್ನಾಡಿನ ಮಲೆನಾಗೆ ಹಾಯ್ ಇತ್ತೊಂದು ಸುಮ್ನ ಹಳ್ಳಿ. ಇಷ್ಟು ಚಂದದ ಹಾಡು. ನಾವು ಮಕ್ಕಳಿಗೆ ಮನೆಯಲ್ಲಿ ಹಾಡಿನ ಮೂಲಕ ನಾವು ನೀತಿ ಪಾಠವನ್ನು ಹೇಳಿಕೊಟ್ರೆ ಮಕ್ಕಳ ಬೆಳವಣಿಗೆ ಇನ್ನೂ ಚೆನ್ನಾಗಿ ಆಗುತ್ತೆ. ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ. ಹಾಗೆ ನಾವು ಮನೆಯಲ್ಲಿ ನಾವು ತಾಯಿಯಾದವರು ಮಕ್ಕಳಿಗೆ ಹಾಡಿನ ಮೂಲಕ ಅವರ ಅರ್ಥವನ್ನು ಅರ್ಥೈಸಿದಾಗ ಇನ್ನೂ ಅವರ ಬೆಳವಣಿಗೆ, ಅವರ ಆಸಕ್ತಿ, ಅವರ ಬುದ್ಧಿಶಕ್ತಿ ಇನ್ನೂ ಚೆನ್ನಾಗಿ ಬೆಳೆಯುತ್ತದೆ. ಹಾಗೆ ಒಂದು ಮಾತು ಹೇಳ್ತಾರೆ, ಯಾರು SPB ಬಾಲಸುಬ್ರಹ್ಮಣ್ಯ ಅವರು, ಏನಂದರೆ ಮಕ್ಕಳ ಹಾಡನ್ನೇ ಹೇಳಿಕೊಡೋಣ, ದೊಡ್ಡವರ ಹಾಡು ಬೇಡ. ಯಾಕಂದರೆ ಮಕ್ಕಳ ರೂಪದಲ್ಲಿ ನಾವು ಅವರ ವಿಷಯಗಳನ್ನು ಅವರ ಯಾವುದೇ ಒಂದು ಅರ್ಥೈಸಿ ಕಠಿಣ ವಿಷಯಗಳನ್ನು ಸರಳವಾಗಿ ತಂದು ನಾವು ಈ ಥರ ಹಾಡಿನ ಮೂಲಕ ನೀತಿ ಪಾಠದ ಮೂಲಕ ನಾವು ಪಾಠವನ್ನು ಮಾಡಿದರೆ ಮಕ್ಕಳಿಗೆ ಮನೆಯಲ್ಲಿ ಈ ಸರಳವಾಗಿ ಅವರಿಗೆ ಅರ್ಥೈಸಿದಾಗ ಅವರ ಬೆಳವಣಿಗೆ ಇನ್ನೂ ಚೆನ್ನಾಗಿ ಆಗುತ್ತೆ. ಇದೇ ಥರ ನಾವು ಪ್ರತಿಯೊಂದು ವಿಷಯಗಳನ್ನು ಪ್ರತಿಯೊಂದು ಮನೆಯಲ್ಲಿರುವ ಕೆಲಸಗಳಾಗಲಿ, ಅವರ ಓದುವಂಥ ಪಾಠದಲ್ಲಾಗಲಿ, ಅವರ ಬೆಳವಣಿಗೆಯಲ್ಲಾಗಲಿ, ನಾವು ಎಲ್ಲದರಲ್ಲಿ ಅವರಿಗೆ ನಾವು ಪ್ರತಿಯೊಂದರಲ್ಲೂ ನಾವು ಈ ಥರವನ್ನು ಸರಳವಾದ ರೀತಿಯಲ್ಲಿ ನಾವು ಮಕ್ಕಳಿಗೆ ಮನೆಯಲ್ಲಿ ಹೇಳಿಕೊಟ್ರೆ ಮಕ್ಕಳ ಬೆಳವಣಿಗೆ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ನಾನು ಹೇಳುತ್ತಾ ಮಕ್ಕಳಿಗೋಸ್ಕರ ಒಂದು ಚಿಕ್ಕದೊಂದು ಹಾಡು ಹೇಳ್ತೇನೆ. ಅತ್ತಿತ್ತವು ಆಡದಿರು, ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವವಳು ಹೊದ್ದು ಮಲಗು ಮಗುವೆ, ಜೋ 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 ಜೋ. ಸುತ್ತಿ ಹೊರಳಾಡದಿರು, ಮತ್ತೆ ಹಠ ಮಾಡದಿರು, ನಿದ್ದೆ ಬರುವವಳು ಕದ್ದು ಮಲಗು ಮಗುವೆ, ಜೋ 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 ಜೋ. ನಮಸ್ಕಾರ.